ಆರ್ಥಿಕ ಸಮಾನತೆಯನ್ನು ತರಬೇಕು ಅನ್ನೋದು ಬಹುಶಃ ಈ ದೇಶದ ಮುಖ್ಯ ಆಶಯ. ಅದನ್ನ ನಾವು ನೋಡ್ಬೇಕಾದ್ರೆ ಲ್ಯಾಂಡ್ ಆರ್ಟ್ ಚಿತ್ರ ಸಿನಿಮಾವನ್ನ ನೋಡ್ಕೊಂಡು ನಾವು ಕಲಿಬೇಕಾಗಿದೆ. ಈ ಬಸವಣ್ಣನವರ ತತ್ವ, ಕುವೆಂಪು ಅವರವರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಂದ್ರೆ ಆರ್ಥಿಕ ಸಮಾನತೆ ಬರಬೇಕು. ಲ್ಯಾಂಡ್ ಅಂತ ಯಾವ್ದು ಇರಲಿಲ್ಲ. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶ ಹೇಗೆ ಪ್ರಗತಿಯನ್ನು ಸಾಧಿಸಿದೆ ಅನ್ನೋದನ್ನ ಕಾಣ್ಬೋದು. ಆ ಪ್ರಗತಿಯ ಇದ್ರೂ ಕೂಡ ಇವತ್ತು ಅದು ಹಾರಿಜಾಂಟಲ್ ಆಗಿ ಬೆಳೆದಿಲ್ಲ, ವರ್ಟಿಕಲ್ ಆಗಿ ಬೆಳೆದಿದೆ. ಇಂಥ ಒಂದು ಸಮಾಜವನ್ನ ನಾವು ಮತ್ತೆ ಕಟ್ಟಬೇಕು ಅಂತ ಕಟ್ಟಿರುವಂತ ಸಮಾಜವನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಆರ್ಥಿಕ ಸಮಾನತೆ ಬಹುಶಃ ಇವತ್ತು ಲ್ಯಾಂಡ್ ಅಂತ ಏನಿದ್ದಾರೆ ಅವ್ರುಗಳು ಅರ್ಥ ಮಾಡ್ಕೋಬೇಕು. ಒಂದ್ ವೇಳೆ ವಂಶ ಪಾರಂಪರ್ಯ 100% ನಾವು ಇವತ್ತು ಈ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಸಂವಿಧಾನವನ್ನ ಆಶಯ, ಬಸವಣ್ಣನವರ ಆಶಯ, ಕುವೆಂಪು ಅವರವರ ಆಶಯ, ಬಹುಶಃ ಇವೆಲ್ಲವನ್ನ ಜನಸಾಮಾನ್ಯರಿಗೆ ತಿಳಿಸುವಂತ ಚಿತ್ರ ಲ್ಯಾಂಡ್ ಆರ್ಟ್. ಈ ಚಿತ್ರಕ್ಕೆ ಸರ್ಕಾರ 100% ರಿಯಾಯಿತಿಯನ್ನ ನೀಡಿ ಈ ಜನಸಾಮಾನ್ಯರು ನೋಡುವಾಗ ಈ ಚಲನಚಿತ್ರದಲ್ಲಿ ಅವಕಾಶ ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಹಾಗೆ ದುನಿಯಾ ವಿಜಯ್ ಅವರಿಗೆ ಮತ್ತೆ ನಿರ್ದೇಶಕರಿಗೆ ಮತ್ತೆ ಚಿತ್ರತಂಡಕ್ಕೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಏನು ಈ ಒಂದು ಮಣ್ಣಿನ ಕಥೆಯನ್ನು ಹೇಳಬೇಕಾದ್ರೆ ಇವತ್ತು ನಮ್ಮ ನಿರ್ದೇಶಕರು ಹಾಗೂ ನಮ್ಮ ವಿಜಯ್ ಸರ್ ಅವರು ಇವತ್ತು ಇಂಥ ಒಂದು ಸಿನಿಮಾಗಳನ್ನ ಮಾಡಬೇಕಾದ್ರೆ ಬಹಳ ಕಷ್ಟ. ಈ ಒಂದು ಸಂದೇಶವನ್ನು ನಾವು ಜನಗಳಿಗೆ ಮುಟ್ಟಿಸ್ಬೇಕಾದ್ರೆ ಈ ಒಂದು ಇದರಲ್ಲಿ ಏನು ಒಬ್ಬ ಸಾಮಾನ್ಯ ಕೂಲಿಕಾರ ತನ್ನ ಮಗಳನ್ನ ವಿದ್ಯಾವಂತರನ್ನಾಗಿ ಮಾಡ್ಬೇಕನ್ನೋ ಒಂದು ಮುಖ್ಯವಾದ ದೃಶ್ಯ. ಈ ಒಂದು ದೃಶ್ಯವನ್ನ ನಮ್ಮ ಈ ಒಂದು ಸರ್ಕಾರ ನಾನು ಕೇಳ್ಕೊಳ್ಳೋದೇನೆ ಅಂದ್ರೆ ಇವತ್ತು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಸಿನಿಮಾದ ಒಂದು ಏನು ಈ ಒಂದು ದೃಶ್ಯ ಇದೆ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂತ ಒಂದು ಕೆಲಸ ಆಗ್ಬೇಕು. ಅದೇ ರೀತಿ ಏನು ಈ ಜೀತದಾಳುಗಳು ಹಿಂದೆ ಇದ್ರು, ಈ ದೌರ್ಜನ್ಯಕ್ಕೊಳಗಾದವರು ಇದ್ರು, ಇದು ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ, ಪ್ರತಿಯೊಬ್ಬರಿಗೂ ಸಮಾನತೆಯ ಒಂದು ಹಕ್ಕು ಬೇಕು ಅನ್ನೋದು ಒಂದು ಪ್ರತಿಪಾದಿಸುವ ಚಿತ್ರವನ್ನ ಪ್ರತಿಯೊಬ್ಬರು ಬೆಂಬಲಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಮೂವಿ ಮನೋರಂಜನೆ ಆಗದೆ ಅದು ಒಂದು ದೊಡ್ಡ ಸಮಾಜಕ್ಕೆ ಅದು ಒಂದು ಚರ್ಚೆಗೊಳಗಾಗಬೇಕು, ಅವನ ಆಲೋಚನೆಗೆ ಒಳಗೆ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಇದಕ್ಕೂ ಮುಂಚೆ ಗುರು ಶಿಷ್ಯರಾಗಿರ್ಬೋದು, ಕಾಟೇರಾಗಿರ್ಬೋದು, ಮತ್ತೆ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ನಾನು ಅದನ್ನ ಮನೋರಂಜನೆ ಜೊತೆ ಆದಷ್ಟು ವಿಚಾರಗಳನ್ನೇ ಹೇಳ್ಬೇಕು. ಯಾಕಂದ್ರೆ ಎಲ್ಲವೂ ನಾವು ಓದೋ ಪಠ್ಯಪುಸ್ತಕದಲ್ಲಿ ಇರೋದಿಲ್ಲ, ಹಿಸ್ಟ್ರಿ ಬೇರೆನೇ ಇರುತ್ತೆ. ಆ ಇತಿಹಾಸನ ಮನೋರಂಜನೆ ಜೊತೆ ತೋರಿಸೋದೇ ನನ್ನ ಮುಖ್ಯ ಉದ್ದೇಶ. ಈಗಾಗಲೇ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ನಾನು ಕಂಡಂತೆ, ನಾನು ಇಂಡಸ್ಟ್ರಿಯಲ್ಲಿ 15ರಿಂದ 20 ವರ್ಷ ಕಂಡಂತೆ ಇದು ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಅತಿ ಹೆಚ್ಚು ಚರ್ಚೆಗೆ ಒಳಗಾದ ಮತ್ತೆ ಬೆಂಬಲಿಸಿದ ಚಿತ್ರ ಇದು. ಸೊ ನನಗೆ ಖುಷಿ, ಅದೇ ನನಗೆ ದೊಡ್ಡ ಒಂದು ಬಹುಮಾನ, ಅದೇ ನನಗೆ ದೊಡ್ಡ ಅವಾರ್ಡ್, ಅದೇ ನನ್ನ ಖುಷಿ. ಈ ಪ್ರಯತ್ನ ನಿರಂತರವಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೆಂಬಲವಾಗಿ ನಿಂತ ಆಡಿಯನ್ಸ್ ಕೂಡ ಇದೇ ತರ ಕಂಟಿನ್ಯೂಸ್ ಸಪೋರ್ಟ್ ಮಾಡಬೇಕು. ತಮ್ಮ ಏನು ಸಿನಿಮಾ ನೋಡಿ ಅವನ ಮನಸ್ಸಲ್ಲಿ ಒಂದು ಮೂಡುತ್ತೋ ಅದು ತನ್ನ FB ವಾಲ್ ಅಲ್ಲಿ ಬರೆದು ಜನಗಳಿಗೆ ಇನ್ನೂ ಹೆಚ್ಚಾಗಿ ತರಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಮೂವಿ ನಮ್ ಯುವ ಜನಾಂಗಕ್ಕೆ ಒಂಥರ, ನಾವು ಈ ಏಜ್ ಇಂದಾನೆ ನಮ್ಗೆ ಇದೆಲ್ಲ ಈ ಮೌಲ್ಯಗಳು ನಮ್ಗೆ ತಿಳಿಬೇಕು. ಒಂಥರ ಈಗ ಏನಂದ್ರೆ ಈ ಡೆಮೋಕ್ರಸಿ ಅಂದಾಗ, ಕಾನ್ಸ್ಟಿಟ್ಯೂಷನ್ ಅಂದಾಗ ಯಾರು ಮೇಲಲ್ಲ ಕೀಳಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದೆ ಇದು. ಈ ತರ ಒಳ್ಳೆ ಮೂವಿಗಳು ಬರ್ಬೇಕು. ಶುಭವಾಗ್ಲಿ ಮೂವಿಗೆ ಸರ್. ಇದು ಒಂದು ಮೂವಿ ತುಂಬಾನೇ ಅದ್ಭುತವಾಗಿದೆ. ಯಾಕಂತಂದ್ರೆ ಇತ್ತೀಚೆಗೆ ಎಲ್ಲ ಕಮರ್ಷಿಯಲ್ ಮೂವೀಸ್ಗಳನ್ನ ತೆಗಿತಾ ಇದ್ದಾರೆ, ಆದ್ರೆ ಫಸ್ಟ್ ಟೈಮ್ ಸಂವಿಧಾನ ಮತ್ತು ಕಾನೂನು ಅಂತ ಒಂದು ಥಾಟ್ ಇಟ್ಕೊಂಡು ತೆಗ್ದಿದ್ದಾರೆ. ಇಟ್ಸ್ ಗ್ರೇಟ್ ಅಂತ ಹೇಳ್ತೀನಿ. ಇದನ್ನ ಪುರುಷರಿಗಿಂತ ಫಸ್ಟ್ ಮಹಿಳೆಯರು ನೋಡ್ಬೇಕು, ಯಾಕಂದ್ರೆ ಇದು ತುಂಬಾ ಮಹಿಳೆಯರಿಗೇನೆ ಮಹತ್ವ ಇದೆ. ಯಾಕಂದ್ರೆ ನಾವೆಲ್ಲ ಹೆಣ್ಮಕ್ಳು ಅಂತಂದ್ರೆ ಮೂಲೆ ಗುಂಪು ಹಾಕ್ತಾ ಇದ್ದೀವಿ. ಯಾಕಂದ್ರೆ ಒಂದು ಪುರುಷರ ಗುಲಾಮರಿಂದ ಹೆಣ್ಮಕ್ಳು ಒಂದು ಮೂಲೆ ಗುಂಪು ಹಾಕ್ತಾ ಇದ್ದೀವಿ. ಆ ಮೂಲೆ ಗುಂಪಿನಿಂದ ನಾವ್ ಹೇಗೆ ಎಲ್ಲ ಹೋರಾಟ ಮಾಡ್ಬೋದು, ಒಂದು ಸಂವಿಧಾನ ಅಂತಂದ್ರೆ ಹೇಗೆಲ್ಲ ನಾವು ರಕ್ಷಣೆ ಮಾಡ್ಬೋದು ಅನ್ನೋದು ಹೇಳ್ತಾ ಇದ್ವಿ. ಇವತ್ತು ಗಣರಾಜ್ಯೋತ್ಸವ ಇದೆ, ಆದ್ರೆ ನಾವು ಧ್ವಜಾರೋಹಣ ಮಾಡ್ಬಿಟ್ಟು ಆಯ್ತು ಜೈಕಾರ ಹಾಕ್ತಿವಿ, ಇದಲ್ಲ. ಯಾಕಂದ್ರೆ ನಾವು ಸಂವಿಧಾನ ಏನಿದೆ ಅದರ ಆಶಯ ಪ್ರಕಾರ ನಾವು ನಡೆದುಕೊಂಡು ಹೋಗ್ಬೇಕು. ಇದನ್ನ ಮೂವಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿಜಯ್ ಸರ್ಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ವಿಜಯ್ ಸರ್ಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡ್ತಿದೆ. ಹಾಗೆ ದಲಿತರ ಮೇಲೆ ಶೋಷಣೆ ಆಗಿರ್ಬೋದು, ಹಾಗೆ ಬಡವರಿಗೆ ಏನೇ ಅನ್ಯಾಯ ಆದ್ರೂ ಅದ್ರ ಬಗ್ಗೆನೇ ಸಿನಿಮಾ ತೆಗಿತಾ ಇದೆ. ಹಾಗೆ ಇನ್ನೂ ಒಳ್ಳೆ ರೀತಿ ಸಿನಿಮಾನ ತೆಗಿಬೇಕು. ಹಾಗೆ ದುನಿಯಾ ವಿಜಯ್ ಅವರ ಮಗಳು ಆ ಮೇಡಮ್ ಕೂಡ ತುಂಬಾ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ.
ಹಾಗೆ ಉಮಾಶ್ರೀ ಅವರು ತುಂಬಾ ಹಿರಿಯ ಕಲಾವಿದ್ರು, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿರ್ದೇಶಕರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಯಾಕಂದ್ರೆ ಇಂಥ ಸಿನಿಮಾಗಳು ಇನ್ನೂ ಬರ್ತಾ ಇರ್ಬೇಕು ಅಂತ ಹೇಳಿ ಎಲ್ಲ ಓಲ್ಡ್ ಟೀಮ್ಗೆ ಎಲ್ಲರಿಗೂ